ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಮತ್ತು ಸಾವ್ಕಾರ ಮಂದಿಗೆ. ಇವತ್ತು ನಾ ಯಾವ ವಿಷಯ ಹೇಳಕತ್ತೀನಪ್ಪ ಅಂತಂದ್ರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಪ್ಲಿಕೇಶನ್ ನಂಬರ್ ಏನಾರು ನೀವು ಮರ್ತಿದ್ರೆ ಅದು ಯಾವ ರೀತಿ ವಾಪಸ್ ಪಡಿಬೇಕು ಅನ್ನೋದು ನಾ ಇವತ್ತಿನ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಮೊದಲು ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೋಬೇಕ್ರಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ KE ಅಂತ ಸರ್ಚ್ ಮಾಡಬೇಕು. KE ಅಂತ ಸರ್ಚ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ KE ಹೋಮ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನೇಮಕಾತಿ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2024 ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಸರ್ಚ್ ಫಾರ್ ಅಪ್ಲಿಕೇಶನ್ ID ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರೋಣ. ಇಲ್ಲಿ ಡೇಟು ಮತ್ತು ಮಂತು ಮತ್ತು ಇಯರ್ ಹಾಕಬೇಕು, ನಿಮ್ಮದು ಡೇಟ್ ಆಫ್ ಬರ್ತು. ಅದಾದ ತಕ್ಷಣ ನಿಮ್ಮ SSLC ನಂಬರ್ ಹಾಕಬೇಕಾಗುತ್ತೆ. ನಿಮ್ಮ SSLC ನಂಬರ್ ಆದಮೇಲೆ ಆಧಾರ್ ಕಾರ್ಡ್ ಲಾಸ್ಟ್ 4 ಡಿಜಿಟ್ ಹಾಕಬೇಕಾಗುತ್ತೆ. ಅದಾದಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಬರಲಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ಪದೇ ಸಬ್ಮಿಟ್ ಕೊಡ್ತಾ ಇರಬೇಕು. ಪದೇ ಸಬ್ಮಿಟ್ ಕೊಡ್ತಾ ಇದ್ದರೆ ಅದು ನಿಮಗೆ ಬರುತ್ತೆ, OTP ಬರುತ್ತೆ. ಹೀಗೆ ಟ್ರೈ ಮಾಡ್ತಾ ಇರಬೇಕು. ಈಗ ನಿಮಗೆ OTP ಬರುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದ ತಕ್ಷಣ ಆ OTPನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಇಲ್ಲಿ OTP ಎಂಟ್ರ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಆಮೇಲೆ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ, ಈ ಥರ ಬರುತ್ತೆ. ಬಂದ ತಕ್ಷಣ ಮತ್ತೆ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಮೊಬೈಲ್ ನಂಬರು, ಅದಕ್ಕೆ SMS ಮುಖಾಂತರ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಆಮೇಲೆ ನೀವು ಹೋಮ್ ಪೇಜ್ಗೆ ಹೋಗಿಬಿಟ್ಟು ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬಹುದು.